ನಾನಾ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ನಾನಾ ಪ್ರಗತಿಪರ ಸಂಘಟನೆಗಳಿಂದ ಮೊಳಕಾಲ್ಮೂರು ಪಟ್ಟಣದ ತಾಲೂಕು ಆಡಳಿತ ಸೌಧದ ಆವರಣದಲ್ಲಿ ಪ್ರತಿಭಟನೆಯನ್ನು ನಡೆಸಲಾಗಿದೆ. ಪ್ರತಿಭಟನೆಯಲ್ಲಿ ರಾಜ್ಯ ರೈತ ಸಂಘದ ಉಪಾಧ್ಯಕ್ಷರಾದ ಬೇಡರೆಡ್ಡಿಯಲ್ಲಿ ಬಸವರೆಡ್ಡಿ ಮಾತನಾಡಿದ್ದು ಹೀಗೆ. ಅವತ್ತಿನಿಂದಲೂ ಯಾವುದೇ ಸರ್ಕಾರಗಳಿರ್ಬೋದು, ನೀರಾವರಿ ಇಲಾಖೆ ಯಾವುದೇ ಮತ್ತೆ ಮುಖ್ಯ ಅಧಿಕಾರಿಗಳಿರ್ಬೋದು, ಅದಕ್ಕೆಲ್ಲ ಅವರೇ ಹೊಣೆಗಾರರು. ಅದು ನಮ್ಮ ಸೊತ್ತದು, ಹಾಳಾಗಿರೋದು ನಮ್ಮ ಸೊತ್ತು. ಅಲ್ಲಿ ಹೋಗಿ ನೋಡಿದ್ರೆ ನಮಗೆಲ್ಲ ಕಣ್ಣೀರು ಬರುತ್ತೆ. ಈ ಸರ್ಕಾರಗಳು ಬದುಕಿದವೋ ಸತ್ತದವೋ, ಇಷ್ಟು ವಿಳಂಬ ಮಾಡಿ ಒಂದು ರಾಜ್ಯ ಸರ್ಕಾರದ ಮೇಲೆ ಕೇಂದ್ರ ಸರ್ಕಾರ ಮೀನಾಮೇಷ ಮಾಡ್ತಾ ಆ ಬದುಕನ್ನು ಸ್ಥಗಿತ ಮಾಡಿ ಕೋಟ್ಯಾಂತರ ರೂಪಾಯಿ ಇವತ್ತು ಹಾಳಾಗೋಗಿದೆ. ಅಲ್ಲಿಂದ ಏನಿವತ್ತು ಸೆಪ್ಟೆಂಬರ್ 22ನೇ ತಾರೀಕು ರಾಜ್ಯ ಸರ್ಕಾರ ಒಂದು ಕಾನೂನನ್ನು ಹೊರಡಿಸಿದೆ. ರೈತರೇ ತಂತಿ, ವೈರು, ಟ್ರಾನ್ಸ್ಫಾರ್ಮು, ಕಂಬ ಎಲ್ಲರೂ ಕೂಡ ಸ್ವಂತಕ್ಕೆ ಕೊಂಡುಕೊಂಡು ಹಾಕೊಂಡು ಈ ವಿದ್ಯುತ್ ಪಡಿಬೇಕಂತೇಳಿ ಮಾಡಿದೆ. ಯಾವಾಗ ರೈತರೆಲ್ಲ ಎದುರು ಬಿದ್ದು ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟಿವೋ ಆ ಕಾಯ್ದೆಯನ್ನು ವಾಪಸ್ ತಗೊಂಡಿದೀವಿ ಅಂತ ಹೇಳಿದರೆ ಇನ್ನೂ ವಾಪಸ್ ತಗೊಂಡಿಲ್ಲ. ಆ ವಾಪಸ್ ತಗೊಳ್ಳೋವರೆಗೂ ಕೂಡ ರೈತರು ಬೀದಿಗಿಳಿದು ಸರ್ಕಾರ ವಿರುದ್ಧ ಹೋರಾಟ ಮಾಡಬೇಕಾಗಿದೆ. ಅಲ್ಲಿಂದ ಏನಿವತ್ತು ಪಾಣಿ ಇರ್ಬೋದು, ಒಂದು ಯಾವ್ದನ್ನ ಮುಟೇಶನ್ ಇರ್ಬೋದು. ಇನ್ನು ಇದೇ ಸಂದರ್ಭದಲ್ಲಿ ಜಿಲ್ಲಾ ರೈತ ಮುಖಂಡರಾದಂತಹ ಆರ್ ಬಿ ನಿಜಲಿಂಗಪ್ಪ ಕೂಡ ರೈತ ಸಂಘದ ತಾಲೂಕಾ ಅಧ್ಯಕ್ಷ ಮರ್ಲಹಳ್ಳಿ ರವಿಕುಮಾರ್ ಮಾತನಾಡಿದ್ದು ಹೇಳಿದ್ದೇನು ಅನ್ನೋದನ್ನ ಕೇಳೋಣ ಬನ್ನಿ. ಶಾಸಕರು ಸದನದಲ್ಲಿ ರೈತರ ಬಗ್ಗೆ ಆಗಿರ್ಬೋದು, ನೀರಾವರಿ ಬಗ್ಗೆ ಆಗಿರ್ಬೋದು ಯಾರು ವಿಚಾರ ಮಾಡ್ತಾ ಇಲ್ಲ. ಇವತ್ತು ನಮ್ಮ ತಾಲೂಕಿನ MLAಗಳು ಸದನಕ್ಕೆ ಹೋಗಿಲ್ಲ. ಬೇಜವಾಬ್ದಾರಿತನ ಏನಪ್ಪ ಸದನಕ್ಕೆ ಹೋಗಿಲ್ಲ ಅಂದ್ರೆ ಅಲ್ಲೇನ ನಡೀತದ್ ಬಿಡ್ರಿ ಅಂತ ಬೇಜವಾಬ್ದಾರಿತನ ವಹಿಸ್ತಾರೆ. ಮತ್ತು ಮೊಳಕಾಲ್ಮೂರು ನೀರಾವರಿ ಬಗ್ಗೆ ಯಾವ MLA ಆಗಿರ್ಬೋದು, ಯಾವ ಮತ್ತೆ ಸಂಸದರಾಗಿರೋ ಇದ್ರ ಬಗ್ಗೆ ಯಾವ್ದು ಸುದ್ದಿನೇ ಆಗ್ತಾ ಇಲ್ಲ. ನಮ್ಮ MLA ಅಂತ ಅದ್ರ ಬಗ್ಗೆ ಮಾತಾಡ್ತಾನೆ ಇಲ್ಲ. ಅವ್ರೇನು ಬಂದ್ರು ಯಾವ್ದೋ ಗುದ್ಲಿ ಪೂಜೆ ಮಾಡಿದ್ರು ಅವ್ರ ಕಾರ್ಯಕ್ರಮ ಮುಗಿಸ್ಕೊಂಡು ಹೋಗ್ತಾ ಇದಾರೆ. ಇದನ್ನ ಎಲ್ಲ ಪತ್ರಿಕಾ ಮಾಧ್ಯಮದವರು ಕೂಡ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಂತ ಇಡೀ ತಾಲೂಕಿನ ಜನ, ಕ್ಷೇತ್ರದ ಜನ ಅವ್ರನ್ನ ಎಚ್ಚೆತ್ತುಕೊಂಡು ನೀವು ಮುಂದೆ ವಿಧಾನಸಭೆಯ ಇದರಲ್ಲಿ ಚರ್ಚೆ ಮಾಡ್ಬೇಕಂತ ಹೇಳ್ತಾ ಇಷ್ಟೊತ್ತು ಮಾತನಾಡಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ಹೊಂದಿಸಿ 2 ಮಾತುಗಳು ಮುಗಿಸ್ತೇವೆ. ಎಲ್ಲಿಯ ತನಕ ಹೋರಾಟ, ರೈತರ ಹೋರಾಟಕ್ಕೆ, ರೈತರ ಹೋರಾಟಕ್ಕೆ, ರೈತರ ಚಳವಳಿಗೆ. ಇನ್ನು ಪ್ರತಿಭಟನೆಯಲ್ಲಿ ವಿವಿಧ ಸಂಘಟನೆಗಳ ಮುಖಂಡರು ಕೂಡ ಸಾಥನ್ನ ನೀಡಿದ್ದಾರೆ. ಬ್ಯೂರೋ ರಿಪೋರ್ಟ್ PM ಗಂಗಾಧರ, BV5 ನ್ಯೂಸ್ ಕನ್ನಡ, ಮೊಳಕಾಲ್ಮೂರು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.